ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಯಾವಾಗಿಂದ ಈ ಅಪ್ಡೇಟ್ ಬಂದೈತೋ ಆ ಅಪ್ಡೇಟ್ ಬಂದಾಗಿಂದ ನಮ್ಗೆ ಆಡೋಕ್ಕೆ ಆಗ್ತಿಲ್ಲ. ಇಲ್ಲ ಗೇಮೇ ಡಿಲೀಟ್ ಮಾಡಿಬಿಡೋಣ ಅನಿಸುತ್ತೆ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಈ ಅಪ್ಡೇಟ್ ಬಂದಿದೆಯಲ್ಲ, ಒಂದು ಮನೆ ಇದ್ದಾವೆ, 16 ಬಾಕ್ಲಿದ್ದಾವೆ, ಎಲ್ಲರೂ ಇಲ್ಲೇ ಎಳಿತಿದ್ದಾರೆ. ಯಾರು ಎಲ್ಲಿಂದ ಬರ್ತಾರೆ, ಎಲ್ಲಿಂದ ಹೊರಗಡೆ ಹೋಗ್ತಾರೆ ಅಂತಲೂ ಗೊತ್ತಾಗಲ್ಲ. ಓದ್ ಇವೆಂಟಲ್ಲಿ ಏನಾಗಿತ್ತು ಅಂದರೆ, 2 ಬಿಲ್ಡಿಂಗ್ ಇರೋವು, ಮೇನ್ ಬಿಲ್ಡಿಂಗು, ಇನ್ನು ಸಣ್ಣ ಪುಟ್ಟ ಸೈಡಾಗಿರೋವು. ಅಲ್ಲೊಂದು ಸ್ವಲ್ಪ ಚೆನ್ನಾಗಿ ಆಡ್ಕೊತಿದ್ದೆ, ಒಂದು 10 ಕಿಲ್ ಆದರೂ ಹೊಡ್ಕೊತಿದ್ದೆ ಒಂದು ಮ್ಯಾಚಲ್ಲಿ. ಯಾವಾಗ ಈ ಅಪ್ಡೇಟ್ ಬಂದೈತೋ 10 ಕಿಲ್ಲಲ್ಲ ಗುರು, 4 ಕಿಲ್ ಹೊಡೆದೇ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ. ಈಗ ನೋಡ್ರಿ, ಇಲ್ಲಿ ಮುಂದೆ ಒಂದು ಫುಸ್ಟಸ್ ಬರ್ತಿತ್ತು, ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದೀನಿ, ನೀವೇ ನೋಡ್ತಾ ಇರ್ರಿ. ಇಲ್ಲಿ ಎಲ್ಲಿದ್ದಾರೆ ಅಂತ ಫುಸ್ಟೆಪ್ಸು ಕರೆಕ್ಟಾಗಿ ಫುಸ್ಟೆಪ್ಸು ಅರ್ಥ ಆಗಲ್ಲ. ಅಲ್ಲಿ ಏನು ಎತ್ತ ಎಲ್ಲಿದ್ದಾರೆ ಅಂತಲೂ ಗೆಸ್ಸೇ ಮಾಡೋಕ್ಕಾಗಲ್ಲ ಗುರು. ನಿಮ್ಗೆ ಈ ಅಪ್ಡೇಟ್ ಯಾವ ಥರ ಇಷ್ಟ ಆಯಿತು, ಇಲ್ಲಾಂದರೆ ನನ್ನ ಹಂಗೆ ನಿಮಗೂ ಆಗಿದೆಯೋ ಅದೊಂದು ಸ್ವಲ್ಪ ಕಮೆಂಟ್ ಮಾಡಿರಿ. ಇದಾದಮೇಲೆ ಇದು ಚಿಕ್ಕ ಇವೆಂಟ್ ಹತ್ರ ಬಂದೆ. ಮೇಲ್ಗಡೆ ಒಬ್ಬ ಎನಿಮಿ ಇಳಿದಿದ್ದ, ಒಬ್ಬ ನಾಕ್ ಮಾಡ್ಕೊತೀನಿ. ಅದ್ರ ಪಕ್ಕದಾಗೆ ಇನ್ನೊಬ್ಬ ಎನಿಮಿ ಬರ್ತಾನೆ. ಇವನು ನಾಕ್ ಮಾಡ್ಕೊಂಡು ಇಬ್ಬರನ್ನ ಫಿನಿಶ್ ಎತ್ಕೊಳ್ಳೋಣ ಅಂತ ಹಿಂಗೆ ಬರ್ತಿದ್ದೆ. ಅಷ್ಟೊತ್ತಲ್ಲಿ ಲೆಫ್ಟ್ ಸೈಡಿಂದ ಒಂದು ಫುಸ್ಟಸ್ ಬಂತು. ಅದು ನಮ್ಮ ನಂಬರ್ 2ದು. ಇದ್ರಾಗೆ ಹೊರಗಡೆ ಏನಾರು ಓಡಾಡ್ತಿದ್ರೆ ಆ ಫುಸ್ಟೆಪ್ಸು ಸಿಕ್ಕಾಪಟ್ಟೆ ಚೆನ್ನಾಗಿ ಕೇಳಿಸುತ್ತೆ ಮಾತ್ರ. ಮತ್ತು ಒಂದು ಸ್ವಲ್ಪ ಸ್ಮೂತ್ ಆಗ್ತಿದೆ ಓದು ಈವೆಂಟ್ಗಿಂತ. ಇದು ಕಿಲ್ಲೋಡ್ ಮಾಡಿದ್ರೆ ಅಲ್ಲಿ ಕಿಲ್ಲೋಡ್ ಆಗ್ತಾ ಗುರು. ಅಲ್ಲಿ ಆಡೋಕ್ಕೆ ಆಗ್ತಿಲ್ಲ, ಏನು ಮಾಡಲಿ, ನಾನು ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಅಲ್ಲಿ ಆ ಈವೆಂಟಲ್ಲಿ ಎಲ್ಲ ಕಡೆಯಿಂದನೂ ರಶ್ ಮಾಡ್ತಾ ಇರ್ತಾರೆ. ಎಲ್ಲಿ ಆ ಕಡೆಯಿಂದ ಇನ್ನೊಂದು, ನೀವು ಇವಾಗ ರಶ್ ಮಾಡ್ತಾ ಇರ್ತೀರಾ, ಒಂದು ಓಪನ್ನು ಇವಾಗ ಒಂದು ಕಿಟಕಿಯಿಂದ ನೋಡ್ಕೊಂಬಿಟ್ಟು ದೂರದಿಂದ ಹೊಡೆದು ಬಿಡ್ತಾರೆ. ಸಿಕ್ಕಾಪಟ್ಟೆ ಈ ಥರ ಆಗಿದೆ. ಇದೇ ಕಾರಣದಿಂದ ವಿಡಿಯೋ ಒಂದು ಸ್ವಲ್ಪ ಲೇಟ್ ಆಗ್ತಿದೆ ನಂದು. ನೋಡ್ರಿ, ಇವಾಗ ಅಲ್ಲಿ 1 ಕಿಲ್ಲೋ ಹೊಡೆದಿಲ್ಲ, ಇಲ್ಲಿ ಒಂದು 10-12 ಕಿಲ್ಲೇನೋ ಹೊಡ್ಕೊತೀನಿ ಕೆಳಗಡೆನೆ. ಈ ಸ್ಕ್ವಾಡಲ್ಲಿ ಇದ್ದಿದ್ದೆಲ್ಲ ಮುಗಿಸ್ಕೊತೀನಿ ನಾನು. ಇದಾದಮೇಲೆ ನಾನು ಪ್ರೀಸನ್ ಹತ್ರ ಬರ್ತಿದ್ದೆ. ಪ್ರೀಸನ್ ಹತ್ರ ಬರಬೇಕಾದ್ರೆ ಹಿಂದಗಡೆಯಿಂದ ಯಾರೋ ಒಬ್ಬರು ಫೈರ್ ಮಾಡ್ತಾರೆ. ಒಬ್ಬ ಎನಿಮಿ ಕಾಣಿಸ್ಕೊಂಡಾನೆ, ಆರಾಮಾಗಿ ಇವನ್ನ ಫಿನಿಶ್ ಆಗೋಗ್ತಾನೆ ಒಂದೇ ಸಲ. ಇದಾದಮೇಲೆ ಇಲ್ಲಿ ಮುಂದೆಗಡೆ ಇನ್ನೂ 2 ಇರ್ತಾರೆ ಎನಿಮೀಸು, ಸಾರಿ ಒಂದು ಸ್ಕ್ವಾಡ್ ಇರುತ್ತೆ ಇಲ್ಲಿ. ಅದರಲ್ಲೊಬ್ಬನ ಇವಾಗ ಎತ್ಕೊತೀನಿ. ಇದಾದಮೇಲೆ ರೈಟ್ ಸೈಡಿಗಿಂದ ಇನ್ನೊಬ್ಬ ಎನಿಮಿ ಇರ್ತಾನೆ. ಅದಕ್ಕಿಂತ ಮುಂದೆ ಮುಂದೆ ಇವಾಗ ನಮ್ಮ ಟೀಮ್ಮೇಟ್ನ ಸಾಯಿಸ್ತಾನಲ್ಲ, ಅಲ್ಲೊಬ್ಬ ಎನಿಮಿ ಇರ್ತಾನೆ. ಅಷ್ಟೊತ್ತಲ್ಲಿ ಹಿಂದಗಡೆಯಿಂದ ಇನ್ನೊಂದು ಫುಸ್ಟಸ್ ಬಂತು ನನಗೆ. ಅದ್ರ ಜೊತೆ ಇವಾಗ ಏನು ಗೊತ್ತಾ, ಈ ಅಪ್ಡೇಟಲ್ಲಿ ಜಾಸ್ತಿ ಇವಾಗ ಆರದು ಯೂಸ್ ಮಾಡ್ತಾವ್ರೆ. ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ, ಇವಾಗ ಬಂದುಬಿಡ್ತಾರೆ, ಸೌಂಡು ಕೇಳಿಸುತ್ತೆ, ಅವ್ರು ಎಲ್ಲಿ ಇಳಿದಿರ್ತಾರೆ ಅಂತ ಗೊತ್ತಾಗಲ್ಲ. ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಿದೆ. ಇದು ಈವೆಂಟು ಅರ್ಥ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ನಾನಿವಾಗ ಆಗ್ತಿದ್ದೆ, ಅಷ್ಟೊತ್ತಲ್ಲಿ ಒಂದು ಬಾಂಬ್ ಹಾಕ್ಬಿಟ್ಟ. ಇದಾದಮೇಲೆ ನಮ್ಮ ಟೀಮೇಟು ರೀಕಾಲ್ ಮಾಡ್ತಾರೆ. ರೀಕಾಲ್ ಮಾಡಿಬಿಟ್ಟು ಲೂಟ್ ಮಾಡ್ಕೊತೀನಿ. ಇಲ್ಲೆಲ್ಲ ಲೂಟ್ ಮಾಡ್ಕೊಂಡು ಡೈರೆಕ್ಟ್ ನಾನು ಎಲ್ಲಿಗೆ ಬಂದೆ ಅಂದರೆ, ಇವಾಗ ಯಾಸ್ನಾಗ ಬಂದೆ. ಇಲ್ಲಿ ಮುಂದೆಗಡೆ ಬಿಲ್ಡಿಂಗ್ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲಿ ನಾನು ಇದನ್ನು ಹಾಸ್ಪಿಟಲ್ ಅಂತೀನಿ. ಒಬ್ಬ ಎನಿಮಿ ಕ್ಯಾಂಪ್ ಮಾಡ್ತಿದ್ದ, ಅವ್ನಿಗೊಂದು ಸ್ವಲ್ಪ ಹೊಡೆಯೋಕ್ಕೆ ಟ್ರೈ ಮಾಡಿದೆ, ಒಂದು ಸ್ವಲ್ಪ ಸೆನ್ಸಿ ಚೇಂಜ್ ಮಾಡಿದೆ. ಒಬ್ಬ ನಾನು ನಾಕ್ ಮಾಡಿದ ತಕ್ಷಣ ನಮ್ಮ ಟೀಮೇಟ್ ಕೇಳ್ತೀನಿ, ಹೋಗ್ರಿ ಅಂತ, ರಶ್ ಆಗ್ರಿ ಅಂತ ಹೇಳ್ಬಿಟ್ಟು. ಅವರು ನಡ್ರಿ ಅಂತ ಹೇಳ್ಬಿಟ್ಟು ಬಂದರು. ಇವನ್ನ ನಾಕ್ ಮಾಡಿದ ಆರಾಮಾಗಿ ನಾನು ಲೂಟ್ ಮಾಡ್ಕೊಳ್ತಲ್ಲಿ ನಮ್ಮ ಟೀಮೇಟ್ ನಂಬರ್ 4 ಮತ್ತೆ ನಾಕ್ ಆಗೋಗ್ಬಿಡ್ತಾನೆ. ನಾನೊಂದು ಸ್ವಲ್ಪ ಲೂಟ್ ಮಾಡ್ಕೊತೀನಿ. ಕೆಳಗಡೆಯಿಂದ ಒಂದು ಫುಸ್ಟಸ್ ಬಂತು, ನಾನು ಅದಕ್ಕೋಸ್ಕರ ಒಂದು ಮೂಲಿ ಪಿಕ್ ಮಾಡ್ತೀನಿ. ಇಲ್ಲಿ ಹಾಕೋಣ ಅಂತೇಳಿ ನನ್ನ ಪ್ಲಾನ್ ಇತ್ತು. ಅಲ್ಲಿ ಹಾಕ್ತೀನಿ, ಅದು ಏನು ಕನೆಕ್ಟ್ ಆಗಲಿಲ್ಲ. ಅಷ್ಟೊತ್ತಲ್ಲಿ ಇಲ್ಲೊಂದು ಸ್ಮೋಕ್ ಹಾಕೊಂಡ್ಬಿಟ್ಟು ಇನ್ನೊಂದು ಕವರ್ಗೆ ನಮ್ಮ ಟೀಮೇಟ್ನ ರಿವೈವ್ ಮಾಡ್ಕೊತೀನಿ. ಇವ್ರನ್ನ ಆರಾಮಾಗಿ ರಿವೈವ್ ಮಾಡ್ಕೊತ ಮುಂದೆಗಡೆಯಿಂದ ಒಂದು ಫೈರ್ ಬತ್ತಿತ್ತು. ತಿರ್ಗಾ ಯಾಸ್ನಲ್ಲಿ ಮುಂದೆ ಬಿಲ್ಡಿಂಗ್ ಇದೆಯಲ್ಲ, ಸ್ನೈಪರ್ ಬಿಲ್ಡಿಂಗ್ ಇಂದ ಒಬ್ಬ ಸ್ನೈಪರ್ ಹೊಡಿತಿಲ್ಲ. ಅದಕ್ಕೋಸ್ಕರ ನಮಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಮುಂದೆಗಡೆ ಒಂದು ಸ್ಕ್ವಾಡ್ ಇತ್ತು ನನಗೆ. ಅಷ್ಟೊತ್ತಲ್ಲ ಅದೇನಾಗುತ್ತೆ ಅಂದರೆ ಬೈಕಲ್ಲಿ ಹೊರಟೋಗ್ಬಿಡ್ತಾರೆ ನೋಡ್ರಿ. ಈಗ
ಅಷ್ಟೊತ್ತಲ್ಲಿ ಏನಾಗುತ್ತೆ ಅಂದರೆ ಈ ಸ್ಕ್ವಾಡ್ ಇದೆಯಲ್ಲ ಮುಂದೆ ಹೊರಟೋಗ್ಬಿಡ್ತಾರೆ. ಇದಾದಮೇಲೆ ಬಾ ಝೋನ್ಗೆ ಹೋಗೋಣ ಅಂತೇಳ್ಬಿಟ್ಟು ನಮ್ಮ ಟೀಮ್ಮೇಟ್ಗೆ ಹೇಳ್ತಿದ್ದೆ. ಇವ್ರು ಇಲ್ಲ ಹೊಡೆದ್ಬಿಡೋಣ ಅಂತ ಹೇಳಿದ್ರು. ನಾನು ಅದಕ್ಕೆ ಸರಿ ಹೊಡೆದ್ಬಿಡೋಣ ಬಿಡ್ರಿ ಅಂತೇಳ್ಬಿಟ್ಟು ಇಲ್ಲಿಗೆ ಬಂದೆ. ಮುಂದೆ ಒಬ್ಬ ಎನಿಮಿ ಕಾಣಿಸ್ತಾನೆ ನನಗೆ. ಮೇಲ್ಗಡೆ ಬರ್ತಾನಲ್ಲ, ಅದಕ್ಕೋಸ್ಕರ ಮೂಲಿ ಪಿಕ್ ಮಾಡಿಬಿಟ್ಟು ಹಾಕಂತೀನಿ ನಾನು. ಅಷ್ಟೊತ್ತಲ್ಲೇ ನಮ್ಮ ಟೀಮ್ಮೇಟ್ ಹೇಳ್ತಾರೆ ನಡಿ ಹೋಗೋಣ ಝೋನ್ ಕೊಟ್ಟೋಗ್ಬಿಡ ನಡ್ರಿ ಅಂತ ಹೇಳ್ಬಿಟ್ಟು ಹೇಳ್ದ. ನಾನು ಅದಕ್ಕೋಸ್ಕರ ಇನ್ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಝೋನ್ ಒಳಕ್ಕೆ ಬರ್ತೀನಿ. ಇಲ್ಲಿ ಬಂದಮೇಲೆ ಮುಂದೆ ಒಬ್ಬ ಎನಿಮಿ ಕಾಣಿಸ್ತಾನೆ ನನಗೆ. ದೂರದಿಂದ ಇನ್ನೊಬ್ಬ ಸ್ಪ್ರೇ ಮಾಡ್ತಿದ್ದ. ಅದಕ್ಕೆ ಇಲ್ಲೇನು ಮಾಡ್ತೀನಿ ಅಂದರೆ ಒಂದು ಗ್ರೆನೇಡ್ ಪಿಕ್ ಮಾಡಿಬಿಟ್ಟು ಇವನು ಎಸ್ ಎನ್ ಅಂತೇಳಿ ಇಲ್ಲಿ ಹಾಕ್ತೀನಿ. ಇಲ್ಲಿ ನೋಡ್ರಿ ಮುಂದೆದು ಹಿಂದೆ ಇನ್ನೊಬ್ಬ ಲಾಸ್ಟ್ ಇದ್ನಲ್ಲ, ಅವನಿಗೆ ಫುಲ್ಲು ಲೋ ಮಾಡಿದ್ದೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಡೈರೆಕ್ಟ್ ರಶ್ ಆಗಿ ಹೋಗ್ತೀನಿ. ಇಲ್ಲಿಗೆ ಬಂದಾದ್ಮೇಲೆ ಅವ್ನ ಟೀಮ್ಮೇಟ್ನ ರಿವೈವ್ ಮಾಡೋಕೆ ಹೋಗ್ತಿದ್ದ ಅವನು. ಇವ್ರನ್ನ ಮುಗಿಸ್ಕೊಂಡಿದ್ದ ತಕ್ಷಣ ಇನ್ನೊಂದು ಟೀಮ್ನ ಮೇಲೆ ರಶ್ ಆಗಿ ಹೋಗ್ಬಿಡುತ್ತೆ. ಅಷ್ಟೊತ್ತಲ್ಲಿ ನಂಬರ್ 4 ಫಿನಿಶ್ ಆಗೋಗ್ಬಿಡ್ತಾನೆ. ಇದ್ರ ಜೊತೆ ಈ ಸ್ಕ್ವಾಡ್ ಮುಗಿದಿದೆ. ಇಲ್ಲಿ ನಂಬರ್ 1 ಬೇರೆ ರಿವೈವ್ ಮಾಡಬೇಕಾಯ್ತು ಇವನ್ನ. ಇವ್ರನ್ನೆಲ್ಲ ರಿವೈವ್ ಮಾಡಿಬಿಟ್ಟು ಅಷ್ಟೊತ್ತಲ್ಲಿ ಇನ್ನೊಂದು ಸ್ಕ್ವಾಡ್ ನಮ್ಮ ಮೇಲೆ ರಶ್ ಆಗುತ್ತೆ. ಇಲ್ಲಿ ನೋಡ್ರಿ ಇಂಟೆನ್ಸ್ ಫೈಟು. ಮುಂದೆ ಒಂದು ಫುಟ್ಸ್ಟೆಪ್ಸ್ ಬಂತು ನನಗೆ. ಇಲ್ಲಿ ನೋಡ್ರಿ ಈ ಸ್ಕ್ವಾಡ್ನ ಯಾವ ರೀತಿ ಎತ್ಕೊತೀನಿ ಅಂತ ಹೇಳ್ಬಿಟ್ಟು. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ. ಜಾಸ್ತಿ ಟೈಮೇ ತೊಗೊಂಡಿಲ್ಲ ಇವ್ರನ್ನ ಹೊಡೆಯೋಕ್ಕೆ ನಾನು. ಇವ್ರು ಮೂವರನ್ನ ಹೊಡೆದ ತಕ್ಷಣ ಹತ್ತತ್ರ ನಾನು ಅಂತ್ಯಕ್ವರೆಗೂ ಬಂದಿದ್ದೆ. ಈ ಟೀಮಲ್ಲಿ ಇನ್ನೊಬ್ಬ ಎನಿಮಿ ಇರ್ತಾನೆ, ಅವನು ಲಾಸ್ಟಲ್ಲಿ ಝೋನ್ ಹೊರಟೋಗ್ಬಿಡ್ತಾನೆ ನೋಡಿ. ಇಲ್ಲಿಂದ ಫೈರ್ ಬತ್ತಿತ್ತು. ಇದು ಬೇರೆ ಟೀಮ್ ಗುರು, ತಪ್ಪು ಹೇಳಿದೆ ನಾನು. ಆ ಟೀಮ್ನ ನಮ್ಮ ಟೀಮ್ಮೇಟು ನಂಬರ್ 2 ಇದ್ದಾರಲ್ಲ, ಅವರು ಹೊಡಿತಾರೆ. ಮತ್ತು ನಾನು ರಿವೈವ್ ಮಾಡ್ತಾರೆ. ಅಷ್ಟೊತ್ತಲ್ಲಿ ಮುಂದೆಗಡೆ ಇಲ್ಲಿದೆಯಲ್ಲ ಇದು ಕಾರ್ ತಗೊಳ್ಳೋ ಗ್ಯಾರೇಜು, ಇಲ್ಲೊಂದು ಸ್ಕ್ವಾಡು ಕ್ಯಾಂಪ್ ಮಾಡ್ತಿತ್ತು. ಇವ್ರನ್ನ ಹೊಡೆಯೋಣ ಅಂತೇಳ್ಬಿಟ್ಟು ನಾನು ರಶ್ ಆದೆ. ಅಷ್ಟೊತ್ತಲ್ಲಿ ಇವರು ಫುಲ್ ಡ್ಯಾಮೇಜ್ ಕೊಟ್ಬಿಟ್ಟ ನನಗೆ. ಅದಕ್ಕೋಸ್ಕರ ಹೀಲ್ ಆಗೋಣ ಅಂತೇಳ್ಬಿಟ್ಟು ಅಲ್ಲೆಲ್ಲ ಹೀಲ್ ಆಗಿಬಿಟ್ಟು ಮತ್ತೆ ಇಲ್ಲಿಗೆ ಬರ್ತೀನಿ. ಇಲ್ಲಿ ನೋಡ್ರಿ ರೀಸೆಂಟಲ್ಲಿ ರಿಕಾಲು. ನೀವು ಹೇಳ್ತಿರಲ್ಲ ಸೆನ್ಸಿ ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳ ನೋಡ್ರಿ. ಇವಾಗ ಯಾವಾಗ ಲೆಫ್ಟು ರೈಟು ಹೋಗುತ್ತೆ ಅಂತ ಅನ್ನೋದೇ ಗೊತ್ತಾಗಲ್ಲ ನನಗೆ. ಇದಾದಮೇಲೆ ಇನ್ನೊಂದು ಮ್ಯಾಚ್ ಸ್ಟಾರ್ಟ್ ಮಾಡಿದೆ. ಇದಕ್ಕಿಂತ ಮೊದಲು ವೀಡಿಯೋ ನೋಡಿದ್ರಲ್ಲ, ಅದಕ್ಕಿಂತ ಹಳೆ ವೀಡಿಯೋ ಇದು. 2ನೇ ಮ್ಯಾಚೋ 3ನೇ ಮ್ಯಾಚೋ ಇದು ವೀಡಿಯೋ ಆಗಿದ್ದು. ಸೋಲೋ ಹೊಸ ಸ್ಕ್ವಾಡ್ ಆಡ್ತಿದ್ದೆ ನಾನು. ಈ ಈವೆಂಟ್ ಬಗ್ಗೆ ಇನ್ನೂ ನನಗೆ ಅರ್ಥನೇ ಆಗಿಲ್ಲ. ಫುಲ್ಲು ಇದು ಓಡಾಡಲ್ಲ ಗುರು. ನಾನು ಒಂದು ಈ ಜಾಗದಾಗ ಇಳಿತೀನಿ, ಇನ್ನೊಂದು ಇದ್ರ ಹಿಂದೆ ಒಂದು ಬಿಲ್ಡಿಂಗ್ ಇದೆ, ಆ ಕಡೆ ಇಳಿತೀನಿ ಅಷ್ಟೇ. ನಿಜವಲ್ಲ ಇದ್ರಾಗೆ ನೀವು ಏನೇನು ಕ್ಯಾಂಪಿಂಗ್ ಅಂದರೆ ಸಿಕ್ಕಾಪಟ್ಟೆ ಕ್ಯಾಂಪಿಂಗು. ಎಲ್ಲೆಲ್ಲಿ ಕೂತ್ಕೊಂಡಿರ್ತಾರೆ ಅಂತಲೂ ಗೊತ್ತಾಗಲ್ಲ. ಇನ್ನೊಂದು ಏನು ಗೊತ್ತಾ, ಇವಾಗ ನೀವು ಫುಲ್ಲು ಡ್ಯಾಮೇಜ್ ಕೊಟ್ಬಿಡ್ತೀರ. ಅಷ್ಟೊತ್ತಲ್ಲ ಅವನೇನು ಮಾಡ್ತಾನೆ ಅಂದರೆ ಇದು ಉಲ್ವಿನ್ ಟೈಗರ್ ಏನೋ ಇದೆಯಲ್ಲ, ಇದನ್ನು ಹಾಕೊಂಡ್ಬಿಟ್ಟು ಹಾರ್ಕೊಂಡು ಹೊರಟೋಗ್ಬಿಡ್ತಾರೆ. ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ ಅದನ್ನೇ. ಮುಂದೆ ಒಬ್ಬ ಎನಿಮಿ ಫುಟ್ಸ್ಟೆಪ್ಸ್ ಬತ್ತಿತ್ತು, ಅದಕ್ಕೋಸ್ಕರ ಒಂದು ಮೂಲಿ ಪಿಕ್ ಮಾಡಿ ಹಾಕ್ತೀನಿ ಅಲ್ಲಿ. ಇದಾದ್ಮೇಲೆ ನಾನು ಡೈರೆಕ್ಟ್ ರಶ್ ಆಗೋಗ್ಬಿಡ್ತೀನಿ. ಇವನು ನೋಡ್ರಿ ಅಲ್ಲೇ ನೋಡ್ತಾನೆ, ಫುಟ್ಸ್ಟೆಪ್ಸ್ ಕೇಳಿಸ್ಕೊಳ್ರು. ಇವನ್ನ ಮುಗಿಸ್ಕೊಂಡಿದ್ದ ತಕ್ಷಣ ಮುಂದೆ ನೋಡ್ರಿ ಇವಾಗ ಯಾವ ಥರ ಸಾಯ್ತೀನಿ ಅಂತ. ನಾನು ಏನು ಮಾಡಲಿ, ಹತ್ತತ್ರ ಅವನು ನಾನು ಹೊಡೆದಿದ್ದು ಇದಕ್ಕೆ 4 ಆದರೂ ಆಗಬೇಕಾಯ್ತು, ಏನೂ ಆಗಲಿಲ್ಲ. ಇದಾದಮೇಲೆ ನಾನು ಅಪಾರ್ಟ್ಸ್ ಅಂತ ಇಳಿತೀನಿ. ಅಪಾರ್ಟ್ಸ್ ಹತ್ರ ಇಳಿದಾದ್ಮೇಲೆ ಒಂದು ಸ್ವಲ್ಪ ಲೂಟ್ ಎಲ್ಲ ಮಾಡ್ಕೊತಿದ್ದೆ. ಮುಂದೆ ಒಂದು ಕಾರ್ ಹೋಗುತ್ತೆ. ಕಾರ್ನ ಇಳಿಸೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಅಷ್ಟೊತ್ತಲ್ಲಿ ಇನ್ನೊಬ್ಬ ಎನಿಮಿ ಕಾಣಿಸ್ತಾನೆ ನನಗೆ.
ಇವನ್ನ ನಾಕ್ ಮಾಡ್ಕೊಂಡಿದ್ದ ತಕ್ಷಣ ಡೈರೆಕ್ಟ್ ಪುಷ್ ಆಗೋಗ್ಬಿಡ್ತೀನಿ ಇವನ ಮೇಲೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಹೊಡಿದ್ರಿ. ನಾನು ಸಿಕ್ಕಾಬಿಟ್ಟು ಟ್ರೈ ಮಾಡಿದೆ. ಅಲ್ಲಿ ಈವೆಂಟಲ್ಲಿ ಒಂದು 10 ಕಿಲ್ ಹೊಡೆದ್ಬಿಟ್ಟು ತಿರ್ಗಿ ಆಮೇಲೆ ಕೆಳಗಡೆ ಒಂದು 10 ಕಿಲ್ ಹೊಡೆದ್ಬಿಟ್ರೆ ಆರಾಮಾಗಿ ಒಂದು 20 ಕಿಲ್ ಆಗುತ್ತೆ, ಚೆನ್ನಾಗಿ ವಿಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿಜ ಗುರು, ನಾನು ಸುಳ್ಳು ಹೇಳಲ್ಲ ನಿಮಗೆ, ಆಗ್ತಾನೆ ಇಲ್ಲ ಅಲ್ಲಿ ಈವೆಂಟಲ್ಲಿ 10 ಕಿಲ್ ಅಲ್ಲ 5 ಕಿಲ್ ಹೊಡೆಯೋಕ್ಕೂ ಆಗ್ತಿಲ್ಲ ನನ್ನ ಕೈಲಿ. ಎಲ್ಲೆಲ್ಲಿಂದ ಅದು ಈವೆಂಟು ಮೊದಲು ಅದು ಅರ್ಥ ಮಾಡ್ಕೊಂಡಿಲ್ಲ ನಾನು, ನನ್ನದೇ ತಪ್ಪಾಗಿರ್ಬೋದು, ಅರ್ಥ ಮಾಡ್ಕೊಂಡಿಲ್ಲ. ಕೆಳಗಡೆ ಕಿಲ್ ಆಗ್ತಿದ್ದಾವೆ ಹೊರತು ಮೇಲ್ಗಡೆ ಕಿಲ್ಲೇ ಆಗ್ತಿಲ್ಲ ನಾನು. ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲಿಂದ ಹೊಡಿತಿದ್ದಾರೆ ಅಂತಲೂ ಗೊತ್ತಾಗಲ್ಲ ಆ ಜಾಗದಾಗೆ. ಇಲ್ಲಿ ಒಬ್ಬನ ನಾಕ್ ಮಾಡ್ಕೊಂಡಿದ್ದ ತಕ್ಷಣ ಇನ್ನೊಂದು ಫುಸ್ಟಸ್ ಬಂತು ನನಗೆ ಮುಂದೆಯಿಂದ. ಇವನ್ನ ಮುಗಿಸ್ಕೊಂಡಿದ್ದ ತಕ್ಷಣ ಮೊದಲು ಅವನು ಸೆಲ್ಫ್ ರಿವೈವರ್ ಇತ್ತು ಇವನ ಹತ್ರ. ನಾನು ಹೇಳಿದ್ನಲ್ಲ, ಇದು ಮೊದಲು ಮ್ಯಾಚ್, ಇದು 2ನೇದೋ 3ನೇದೋ, ಇದು ಮೊದಲನೇ ವೀಡಿಯೋ ಆಗಿದ್ದೇನೆ. ಅದಾದಮೇಲೆ ಇದನ್ನ ಹಾಕೋದಕ್ಕಿಂತ ಮೊದಲು ಯಾವ್ದಾನ ಚೆನ್ನಾಗಿರೋದು ಒಂದು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು 13 ಕಿಲ್ ಹಾಕ್ತಿದ್ದೀನಿ. ಇಲ್ಲಿ ಇವರಿಬ್ಬರು ಏನು ನಶೆ ಮಾಡ್ತಿದ್ರು ಗೊತ್ತಿಲ್ಲ. ಇವರು ಒಬ್ಬ ನಾಕ್ ಮಾಡ್ಕೊಂಡು ಅಲ್ಲೇ ಇದ್ದಾನೆ. ಇದಾದಮೇಲೆ ಇಲ್ಲಿ ಒಂದು ಫುಸ್ಟಸ್ ಬಂತು ನನಗೆ. ನನಗೆ ಗೊತ್ತಿರಲಿಲ್ಲ ಇಲ್ಲಿ ಒಬ್ಬನೇ ಇರೋದು ಅಂತ ಹೇಳ್ಬಿಟ್ಟು. ಈಸಿಲಿ ಇವನ್ನ ನಾಕ್ ಮಾಡ್ಕೊತೀನಿ. ಮತ್ತು ಈ ಒಂದು ಸ್ವಲ್ಪ ಓಡಾಡ್ತಿದ್ದೆ, ಇನ್ನೊಂದು ಎನಿಮಿ ಇರ್ತಾರೋ ಎಲ್ಲನೂ ಇರ್ಬೋದು ಅಂತ ಹೇಳ್ಬಿಟ್ಟು ಓಡಾಡ್ದೆ. ಯಾರೂ ಸಿಗಲಿಲ್ಲ. ಅಷ್ಟೊತ್ತಲ್ಲಿ ಇವನು ಫಿನಿಶ್ ಆಗೋಗ್ಬಿಡ್ತಾನೆ. ಇವನ ಹತ್ರ ಒಂದು ಸ್ವಲ್ಪ ಲೂಟ್ ಮಾಡ್ಕೊಂಬಿಟ್ಟು ಮತ್ತೆ ಇಲ್ಲಿ ಪ್ರೀಸನ್ ಹತ್ರ ಬರ್ತೀನಿ. ಪ್ರೀಸನ್ ಹತ್ರ ಬಂದಿದ ತಕ್ಷಣ ಮುಂದೆ ಒಂದು ಕಾರ್ ಹೋಯ್ತು. ಇವನ್ನ ಇಳ್ಸೋಣ ಅಂತ ಹೇಳ್ಬಿಟ್ಟು ಫುಲ್ ಟ್ರೈ ಮಾಡಿದೆ, ಆಗಲಿಲ್ಲ. ಅಷ್ಟೊತ್ತಲ್ಲಿ ಒಬ್ಬ ಎನಿಮಿ ಬಂದ. ಇವನ್ನ ಮುಗಿಸ್ಕೊಂಡಿದ್ದ ತಕ್ಷಣ ಮುಂದೆಗಡೆ ಇದ್ರಲ್ಲ ಅವ್ರದ್ದು ನಂದು ಫೈಟ್ ಆಗುತ್ತೆ. ಇಲ್ಲಿ ನಂದು ಸ್ಪ್ರೇ ಹೊಲ್ಟೋಯ್ತು ಗುರು. ಇದೇ ಒರಿಜೆಂಟಲ್ ರಿಕಾಲ್ ಅಂದರೆ ಯಾವಾಗ ಎಡಗಡೆ ಬಲಗಡೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ನಿಮಗೆ ಈ ಪ್ರಾಬ್ಲಮ್ ಆಗ್ತಿರಲ್ಲ ಅಂದ್ಕೊಂಡಿದ್ದೀನಿ. ನನಗೆ ಈ ಐಪ್ಯಾಡಲ್ಲಿ ಆಗ್ತಿದೆ ಇದು. ಸಿಕ್ಕಾಪಟ್ಟೆ ಟ್ರೈ ಮಾಡೋಕ್ಕೂ ಸರಿ ಮಾಡೋಕ್ಕೂ ಟ್ರೈ ಮಾಡಿದೆ, ಆಗಲಿಲ್ಲ. ಡೇಟ್ಸ್ ಇದು ಗೇಮ್ ಪ್ಲೇ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಹೊಡೀರಿ.